ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಕೊಟ್ಟಂತಹ ಕಿರುಕುಳದ ಮೇರೆಗೆ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾಂಟ್ರಾಕ್ಟರ್ ಅನ್ನುವಂಥ ಪ್ರಕರಣ ಏನಿದೆ ಆ ಆರೋಪದಲ್ಲಿ. ಸೊ ಈಗ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣದಲ್ಲಿ ತೀವ್ರ ವಿವಾದ ಬೆನ್ನಲ್ಲೇ ಪ್ರಿಯಾಂಕಾ ಖರ್ಗೆ ಆಪ್ತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ರಾಜು ಕಪನೂರು ಮತ್ತು ಬೆಂಬಲಿಗರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 351(2) ಅಡಿಯಲ್ಲಿ ಎಫ್ಐಆರ್ನ ದಾಖಲು ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣಕ್ಕೆ ತೀವ್ರ ವಿವಾದದ ಬೆನ್ನಲ್ಲೇ ಈಗ ಅಲ್ಲಿ ಎಫ್ಐಆರ್ ಅನ್ನು ಹಾಕ್ಕೊಂಡಿದ್ದಾರೆ. ಯಾಕೆ ಇಷ್ಟು ತಡ ಆಗುತ್ತೆ ಎಫ್ಐಆರ್ ಹಾಕ್ಕೊಳ್ಳೋಕ್ಕೆ? ಅಷ್ಟೆಲ್ಲ ಎಫ್ಐಆರ್ ಅಲ್ಲಿ ಅವರು ತಮ್ಮ ಡೆತ್ ನೋಟಲ್ಲೆಲ್ಲ ಉಲ್ಲೇಖ ಮಾಡ್ಕೊಂಡು ಹಾಕ್ಕೊಂಡ್ರು ಕೂಡ ಎಫ್ಐಆರ್ನ ಇಷ್ಟೊಂದು ತಡ ಯಾಕೆ ಮಾಡ್ತೀರಾ? ಯಾವ ಒತ್ತಡ ಇತ್ತು ನಿಮ್ಮ ಮೇಲೆ? ನೋಡಿ, ಕಾನೂನು ಹೇಗೆ ಪೊಲೀಸರು ಅವ್ರಿಗೆ ಸಂಬಂಧಪಟ್ಟಂಗೆ ಹೇಗೆ ವರ್ತಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಗಳು. ಎಲ್ಲವನ್ನೂ ಕೂಡ ನೋಡ್ಕೊಳ್ಳಿ, ಪ್ರಕರಣಗಳು ಹೇಗಿದೆ ಅಂತೇಳಿ, ಯಾವ ರೀತಿಯಾಗಿದೆ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಸ್ಪಷ್ಟವಾಗಿ ಸುಸೈಡ್ ಲೆಟರ್ನಲ್ಲಿ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿಟ್ಟಿದ್ದಾರೆ, ಇಂಥವರೇ ಅಂತೇಳಿ, ಇಂಥವರೇ ಕಾರಣ ಅಂತೇಳಿ. ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡೋಕ್ಕೇನು, ಇವ್ರ ಪಾತ್ರ ಇದೆಯೋ ಇಲ್ಲ ಅನ್ನೋದು ಆಮೇಲೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ರೆ ಆಗುತ್ತೆ. ಬಟ್ ಎಫ್ಐಆರ್ ದಾಖಲು ಮಾಡೋಕ್ಕೆ ಇಷ್ಟೊಂದು ತಡ ಯಾಕೆ ಪೊಲೀಸರು ಮಾಡಿದ್ದಾರೆ? ಅರುಣ್, ಏನಂದ್ರೆ ಬೀದರ್ನಲ್ಲಿ ಆ ಒಂದು ಯುವ ಉದ್ಯಮಿಯನ್ನು ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಒಂದು ಪ್ರಕರಣ ಕುರಿತು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆದ್ರೆ ಆ ಡೆತ್ ನೋಟ್ ನಲ್ಲಿ ಪ್ರಮುಖವಾಗಿ ಬಿಜೆಪಿಯ ಗ್ರಾಮೀಣ ಶಾಸಕ ಮತ್ತಿಮೂಡ್ ಆಂದೋಲನ ಸೇರಿದಂತೆ ಒಟ್ಟು 4 ಜನರ ಹತ್ಯೆಗೆ ಏನು ಪ್ಲಾನ್ ಮಾಡಲಾಗಿತ್ತು ಎಂಬ ಒಂದು ಅಂಶವೂ ಕೂಡ ಇತ್ತು. ಆ ಒಂದು ಪ್ರಕರಣದ ಅಡಿಯಲ್ಲಿ ನಮಗೂ ಕೂಡ ಈ ಒಂದು ಥ್ರೆಟ್ ಇದೆ, ಹೀಗಾಗಿ ಪ್ರಕರಣ ದಾಖಲಿಸಿಕೊಳ್ಳಿ ಅಂತೇಳಿ ಬಿಜೆಪಿ ಒಂದು ನಿಯೋಗ ಏನಂದ್ರೆ ನಿನ್ನೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋಗಿತ್ತು. ಆದ್ರೆ ಕೋರ್ಟ್ ಅನುಮತಿ ಪಡೆದು ನಾವು ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿ ಪೊಲೀಸರು ಹೇಳಿದಾಗ ಬಿಜೆಪಿ ನಾಯಕರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಆಗಿತ್ತು. ಈ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಕಲಬುರಗಿಯ ಜಗತ್ ವೃತ್ತದ ಬಳಿ ಏನಂದ್ರೆ ಬಿಜೆಪಿಯ ಶಾಸಕರು ಸೇರಿದಂತೆ ಮಾಜಿ ಶಾಸಕರು ಎಲ್ಲರೂ ಕೂಡ ಹೋರಾಟವನ್ನು ನಡೆಸಿದ್ದು. ಈಗ ಸದ್ಯ ಬಿಜೆಪಿ ನಾಯಕರ ಹೋರಾಟಕ್ಕೆ ಮಡಿದಿರುವಂತಹ ಕಲಬುರಗಿಯ ಪೊಲೀಸರು ಸೆಕ್ಷನ್ 351(2) ಅಡಿಯಲ್ಲಿ ಏನಂದ್ರೆ ಈಗ ರಾಜು ಕಪ್ನೂರ್ ಅಂಡ್ ಒಟ್ಟು 6 ಜನರ ವಿರುದ್ಧ, ಅಂದ್ರೆ ರಾಜು ಕಪ್ನೂರ್ ಏನಂದ್ರೆ ಸೊಲ್ಲಾಪುರ್ ಮೂಲದ ಕೆಲ ರೌಡಿ ಶೀಟರ್ಗಳಿಗೆ ಒಂದು ಕೊಲೆ ಸುಪಾರಿಯನ್ನು ಕೊಟ್ಟಿದ್ದ ಅಂತ ಹೇಳಿ ಆ ಲೆಟರ್ ನಲ್ಲಿ ಉಲ್ಲೇಖ ಇತ್ತು. ಆ ಎಲ್ಲರ ಹೆಸರನ್ನು ಸೇರಿ ಒಟ್ಟು 6 ಜನರ ವಿರುದ್ಧ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು. ಇದೀಗ ಏನಂದ್ರೆ ಬಿಜೆಪಿ ನಾಯಕರು ಹೋರಾಟವನ್ನು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದು. ಅಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ ಆಗಲ್ಲ, ಎಲ್ಲಿವರೆಗೂ ಕೂಡ ಈ ಪ್ರಕರಣವನ್ನು ಸಿಬಿಐಗೆ ಕೊಡಲ್ಲ, ಮತ್ತೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅರುಣ್, ಓಕೆ ಪ್ರವೀಣ್, ಪೊಲೀಸರು ಇದರಲ್ಲಿ ಯಾವುದೋ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಕಾರಣ ಯಾರನ್ನೋ ಕೊಲೆ ಮಾಡೋಕ್ಕೆ ಇಲ್ಲಿ ಸುಪಾರಿ ಕೊಡಲಾಗಿದೆ ಅನ್ನುವಂಥದ್ದು ಕಣ್ಣಿಗೆ ಕಂಡ್ರೂ ಕೂಡ ಹೋರಾಟ ಮಾಡಿಬಿಟ್ಟು ಎಫ್ಐಆರ್ ದಾಖಲಿಸಿ ಮಾಡುವಂತ ಪರಿಸ್ಥಿತಿ ಇದೆಯಾ ಕಲಬುರಗಿಯಲ್ಲಿ? ನಿಜಕ್ಕೂ ಕೂಡ ಇದೊಂದು ದುರಂತನೇ ಅಂತ ಹೇಳ್ಬೋದು. ಯಾಕಂದ್ರೆ ಅರುಣ್, ಯಾಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಥ್ರೆಟ್ ಇದೆ ಅಂದ್ರೆ ಪೊಲೀಸರು ಸುಮೋಟೋ ಆಗಿ ಅಥವಾ ಅವ್ರನ್ನ ಕರೆಸ್ಕೊಂಡು ಪ್ರಕರಣ ದಾಖಲಿಸಿಕೊಳ್ಳೋದು ನೀವೆಲ್ಲವೂ ಕೂಡ ಕಾಮನ್ ಆಗಿ ನೋಡಿದೀವಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ಅಕ್ಲೋಜ್ ಮೂಲದಂತಹ ರೌಡಿ ಶೀಟರ್ ಆಗಿರ್ಬೋದು, ಸೊಲ್ಲಾಪುರದ ಶಿವಸೇನೆಯ ಓರ್ವ ಅಧ್ಯಕ್ಷ ಸೇರಿ ಒಟ್ಟು 6 ಜನರಿಗೆ ರಾಜು ಕಪ್ನೂರ್ ಸುಪಾರಿ ನೀಡಿರುವ ಅಂಶವನ್ನು ಸಚಿನ್ ಏನ್ ಮೃತಪಟ್ಟಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆತ ಎಳೆ ಯಾವ ರೀತಿಯಾಗಿ ಇವರೆಲ್ಲ ಕೂಡ ಪ್ಲಾನ್ ಮಾಡಿದ್ರು ಎಂಬುದರ ಬಗ್ಗೆ ಆತ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ನಲ್ಲಿ ಎಲ್ಲಾ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕಲಬುರಗಿಯ ಪೊಲೀಸರು ಕೂಡ ಅಷ್ಟೇ ಚುರುಕಾಗಿ ಈ ಒಂದು ಪ್ರಕರಣವನ್ನು ಎತ್ಕೊಡ್ಬೇಕಾಗಿತ್ತು, ಮತ್ತೆ ಸೋಮೋಟೋ ಆಗಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಈ ಒಂದು ತನಿಖೆಗೆ ಮುಂದಾಗಬೇಕಾಗಿತ್ತು. ಆದ್ರೆ ಕೋರ್ಟ್ ಅನುಮತಿ, ಅದು ಕೂಡ ಕಲಬುರಗಿಯ ಬಿಜೆಪಿ ನಿಯೋಗ ಎಲ್ಲಿವರೆಗೂ ಕೂಡ ಹೋರಾಟವನ್ನು ನಡೆಸಲ್ವೋ, ಹೋರಾಟದ ಬಳಿಕ ಏನಂದ್ರೆ ಕೇವಲ ಕಾಟಾಚಾರಕ್ಕೆ ಎಂಬಂತೆ ಈಗ ಕೋರ್ಟ್ ಅನುಮತಿ ಪಡೆದು ಸೆಕ್ಷನ್ 351(2) ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸಚಿವರ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಅವರ ಆಪ್ತನ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅರುಣ್, ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.